ಜಾಸ್ತಿ ನೋಡ್ರಿ ರೋಗ ಯಾರ ಮೈಯಾಗ ಬರ್ತದೆ, ಯಾರು ಕೆಲಸ ಮಾಡ್ತಿರ್ಲಿಲ್ಲ ಅವ್ರ ಮೈಯಾಗ ಜಾಸ್ತಿ ಇರ್ತದೆ. ಅದಕ್ಕೆ ಹೇಳೋದು ಯೋಗ ಮಾಡಬೇಕು, ಅದರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನೀವು ಒಂದ್ಸಲ ಓದಿದ್ದೆ 4 ಸಲ ಓದೋದಕ್ಕೆ ಸಮ ಆಗ್ಬಿಡ್ತದೆ. ಅವಾಗ ನೀವು ಜಾಸ್ತಿ ಓದೋದು ಕಡಿಮೆ ಇರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈಗ ಇವತ್ತೊಂದು ದಿನ ಈ ಯೋಗ ದಿನಾಚರಣೆ, ಯೋಗ ಇವತ್ತೊಂದು ದಿನ ಮಾಡ್ತೀರಿ. ಡೈಲಿ ಮನ್ಯಾಗ ಯಾರು ಯೋಗ ಮಾಡ್ತೀರಿ ಕೈ ಎತ್ತಿ ನೋಡು. ಅವರು ಸಾಧಿಸಿದಂಥ ಒಂದು ಮಹೋನ್ನತ ದಾರಿ ಯಾವುದು ಅಂತಂದ್ರೆ ದಿನನಿತ್ಯದ ವ್ಯಾಯಾಮ ಚಟುವಟಿಕೆ. ಸುಲಭವಾಗಿ ನಿಸರ್ಗದಲ್ಲಿ ಸಿಗತಕ್ಕಂಥ ಉತ್ತಮವಾದಂಥ ವಾತಾವರಣವನ್ನು ನಾವೆಲ್ಲರೂ ಆಸ್ವಾದಿಸಿ ಮುಂಜಾನೆ ವೇಳೆಯಲ್ಲಿ ಹಕ್ಕಿಗಳ ಕಲರವ ಹಾಗೂ ಸೂರ್ಯೋದಯದ ರಶ್ಮಿ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ಅನುಭವ ನಮಗಾಗ್ತದೆ. ಶ್ರೀಮಾನ್ಯ ಪೂಜಾರಿ ಗುರುಗಳು ಬಹಳ ಕನಸುಗಾರರು, ಬಹಳಷ್ಟು ಕನಸುಗಳನ್ನು ಕಂಡಿದ್ದಾರೆ. ತಮ್ಮ ಮಗು ಅಷ್ಟೇ ಅಲ್ಲ, ಇತರರ ಮಕ್ಕಳು ರಾಷ್ಟ್ರದುದ್ದಕ್ಕೂ ಬೆಳಿಬೇಕು, ರಾಜ್ಯದುದ್ದಕ್ಕೂ ಬೆಳಿಬೇಕು, ನಮ್ಮ ಮಕ್ಕಳು ಕೀರ್ತಿವಂತರಾಗಬೇಕು ಅಂತ ತಿಳ್ಕೊಂಡು ಕನಸುಗಾರರು. ಅಂಥ ಕನಸನ್ನು ಕಂಡು ನಮಗಷ್ಟೇ ಅಲ್ಲ, ನಮ್ಮ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಈ ಶಿಕ್ಷಣ ಸಂಸ್ಥೆ ಬೆಳೀತಾ ಇದೆ. ಹಾಗೆ ಎಲ್ಲ ಉಪನ್ಯಾಸಕರು ಹಾಗೂ ಶಿಕ್ಷಕರು ಉತ್ತಮ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇವತ್ತು ಈ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಆಹ್ವಾನ ನೀಡಿದರು. ಅನಿವಾರ್ಯ ಕಾರಣದಿಂದ ಮುಂಜಾನೆ 6ರಿಂದ ಅಂತಾರಾಷ್ಟ್ರೀಯ 11ನೇ ಯೋಗ ದಿನಾಚರಣೆ. ವಿಶ್ವದಾದ್ಯಂತ ಈ ಭಾರತದ ಕೊಡುಗೆ ಏನು, ಯೋಗದಿಂದ ಋಷಿಮುನಿಗಳಿಗೆ ಮಾತ್ರ ಯೋಗ ಸೀಮಿತವಾಗಿತ್ತು, ಜನಸಾಮಾನ್ಯರಿಗೆ ಅದು ಅಸಾಮಾನ್ಯ ಆಗಿತ್ತು. ಅಂಥದನ್ನು ಪ್ರಧಾನಿ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿ ಇಡೀ ರಾಷ್ಟ್ರಕ್ಕೆ ಈ 11ನೇ ಯೋಗ ದಿನಾಚರಣೆಯ ಅನಂತ ಕೊಡುಗೆಯನ್ನು ಈ ಭಾರತ ದೇಶ ಸಲ್ಲಿಸಿದೆ. ಅಂದರೆ ಯೋಗ ಅಂದರೆ ಕೂಡು. ಏನು ಕೂಡುವುದು? ಮನಸ್ಸು ಮತ್ತು ನಮ್ಮ ದೇಹ ಇವೆರಡೂ ಒಂದಾಗಬೇಕು. ಅಂದರೆ ನಮ್ಮ ಮನಸ್ಸು ಹೇಗೆ ಹೇಳ್ತೈತಿ, ನಮ್ಮ ದೇಹವು ಕೂಡ ಆ ಕಾರ್ಯವನ್ನು ಮಾಡಬೇಕು. ಯಾವಾಗ ಮಾಡ್ತೈತಿ ಅಂತಂದ್ರೆ ದಿನನಿತ್ಯದ ಕಾರ್ಯದಲ್ಲಿ ನಾವು 45 ನಿಮಿಷ ಕೇವಲ ಆ ಯೋಗಕ್ಕಾಗಿ ಮೀಸಲಾಗಿದ್ದರೆ ಇಡೀ ಜೀವನದುದ್ದಕ್ಕೂ ಸಾಧಿಸುವಂಥ ಛಲ ನಮ್ಮಲ್ಲಿ ಅಚಲವಾಗಿ ಮೂಡ್ತೈತಿ. ಯಾವುದೇ ಒಂದು ಅಂತಾರಾಷ್ಟ್ರೀಯ ವ್ಯಕ್ತಿಯನ್ನಾಗಿ ತೆಗೆದುಕೊಡ್ರಿ, ಅಥವಾ ಮಹಾತ್ಮರನ್ನು ತೆಗೆದುಕೊಡ್ರಿ, ಅಥವಾ ಸಾಧಕರನ್ನು ತೆಗೆದುಕೊಡ್ರಿ, ಅಥವಾ IAS ಆಫೀಸರ್ನ ತೆಗೆದುಕೊಡ್ರಿ, ಅಥವಾ ಉತ್ತಮ ರೈತನನ್ನು ತೆಗೆದುಕೊಡ್ರಿ, ಉತ್ತಮ ಬರಹಗಾರನನ್ನು ತೆಗೆದುಕೊಡ್ರಿ, ಅವರೆಲ್ಲರೂ ಸಾಧಿಸಿದ್ದು ಯೋಗದಿಂದಲೇ. ಆದ್ದರಿಂದ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ರುದ್ರೇಶ್ ಚಲವಾದಿಸ್ತಾರೆ. ಮುಂಜಾನೆಯ ಸುಪ್ರಭಾತದ ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ ಅಂತಾರಾಷ್ಟ್ರೀಯ ಯೋಗ ದಿನದ ನಿಮ್ಮ ಮುಖ ತಲೆ ಎಲ್ಲ ವಿಶ್ರಾಂತಿ ತಗೊಳಕತ್ತೈತಿ. ಯಾವುದೇ ಯೋಚನೆ ಕೊಡಬಾರ್ದು, ಸ್ಲೋ ಆಗಿ ಉಸಿರಾಡಿಸ್ಬೇಕು. ಲೆಫ್ಟ್ ಕಾಲ ಹಿಂದಕ್ಕೆ ಇರ್ರಿ, ರೈಟ್ ಅಲ್ಲೇ ಇರ್ರಿ.
ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಶ್ರೀ ನಂದಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಒಂದು ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಭಾವನಾ ಮುರಾಳ್ ಇವರು ಯೋಗದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಯೋಗ ಮಾಡೋದರ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ತಿಳಿಸ್ಕೊಟ್ರು. ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ನನ್ನ ಹೆಸರು ವೀಣಾ ಪೂಜಾರಿ ಅಂತ ಹೇಳಿ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕಿ. ಹಾರ್ಟ್ ಪ್ರಾಬ್ಲಮ್ ಏನಾರ ಇದ್ದವರು ಮಾಡಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ನೋವು ಏನ್ರಿ ಇದ್ದವ್ರು ಮಾಡಕ್ಕೆ ಹೋಗ್ಬಾರ್ದು. ತಗೊಳ್ಳಿ. ನಿಧಾನವಾಗಿ ಕೈಯನ್ನು ಉಜ್ಜಿ, ನಿಧಾನವಾಗಿ ಕಣ್ಣಿನ ಮೇಲೆ ಸ್ಪರ್ಶಿಸಿ. ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ನಮ್ಮ ನಂದಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇಂದು ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅದೇ ರೀತಿ ಮಕ್ಕಳಿಗೆ ಯೋಗದ ಮಹತ್ವ ಮತ್ತು ಅದರ ಆಚರಿಸುವ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ BS ಔಟಿ ಗುರುಗಳು ಮತ್ತು ನಮ್ಮ ಇನ್ನೊಬ್ಬ ವಿದ್ಯಾರ್ಥಿನಿಯಾದ ಭಾವನಾ ಮುರಾಳ್ ಅವರು ಈ ಮಕ್ಕಳಿಗೆ ಯೋಗ ದಿನಾಚರಣೆಯ ಮಹತ್ವ ಮತ್ತು ಯೋಗ ಮಾಡುವುದರಿಂದಾಗುವ ಲಾಭಗಳ ಬಗ್ಗೆ ಮಾಹಿತಿ ನೀಡಿದರು. ಧನ್ಯವಾದಗಳು. ಬಸವರಾಜ್ ಪೂಜಾರಿ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ನಂದಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ವಿವಿಧ ಶಾಲೆಗಳಲ್ಲಿ ಈ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಪ್ರಯುಕ್ತವಾಗಿ ಇಂದು ನಂದಿ ಪ್ರೌಢಶಾಲೆಯ ಆವರಣದಲ್ಲಿ ಎಲ್ಲ ಮಕ್ಕಳಿಗೂ ಯೋಗ ತರಬೇತಿಯನ್ನು ಗೊಳಿಸಿದ್ದಲ್ಲದೆ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸುವುದು ಹಾಗೂ ಎಲ್ಲ ಶಿಕ್ಷಕರು ಒಳಗೊಂಡು ಯೋಗದ ಬಗ್ಗೆ ಅರಿವು ಮೂಡಿಸಲಾಯಿತು. ಮತ್ತು ದಿನನಿತ್ಯದಲ್ಲಿ ಯೋಗವನ್ನು ಬಳಸಿಕೊಂಡರೆ ನಮ್ಮ ಆರೋಗ್ಯ ಉತ್ತಮವಾಗಿರ್ತೈತಿ ಮತ್ತು ನಮ್ಮ ವಿದ್ಯಾಭ್ಯಾಸದಲ್ಲಿ ಅತಿ ಮುನ್ನಡೆಯನ್ನು ಸಾಧಿಸಬಹುದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಹುರುಪಿನಿಂದ ಒಳ್ಳೆಯ ಹುಮ್ಮಸ್ಸಿನಿಂದ ಎಲ್ಲ ಭಾಗವಹಿಸಿದ್ದರು. ತಾಲೂಕಿನಾದ್ಯಂತವಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಮಹಾವಿದ್ಯಾಲಯಗಳಲ್ಲಿ ಕೂಡ ಯೋಗ ದಿನಾಚರಣೆಯನ್ನು ಯಶಸ್ವಿಯಾಗಿಗೊಳಿಸಲಾಯಿತು. SS ಔಟಿ ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರು, ಬಸವನ ಬಾಗೇವಾಡಿ.